ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. लाल साहब की दोस्त करा दिन, लाल साहब की दोस्त करा दिन। ಹೇಳ್ರಿ ಸರ್. ಈ ಉಡುಪಿ ಮಂಗಳೂರ್ಲಿಂದ ನಿನ್ನ ವಸ್ತಿ ಬಂದಾವ ನೋಡಿ ಎರಡು ಹುಡುಗರು. ಯಾರ್ಯವ್ರು ಎದ್ದೇಳ್ರಿ ಬಂದಾರ ಸರ್. ಈಗ ನೀನು ಬುತ್ತಿ ಕಗ್ಗಂತ ಬಿಚ್ಚಿಲು ಬಿಚ್ಚ ಹೇಳು ಏನ ಯಾರಿಗೆ ಗೊತ್ತಾಗಲ್ಲ ಹಂಗ ಆ ಗಂಟು ಬಿಚ್ಚಲಪ್ಪ. ಯಾರಿಗೆ ಗೊತ್ತಾಗ್ಲಾರ್ದಂಗೆ ಗಂಡು ಬಿಚ್ಚಿರುತ್ತೆ. ನನಗೇನು ಅಂಜಿಕಿಲ್ಲ. ಏ ಮತ್ತು ಹೊಡೆದ ಹೇಳಪ್ಪ ಅಂತಂದ್ರೆ ಹೊಡೆದ ಹೇಳಿ. ಬೇಡ ಅಂತಾರ. ಏನು ಮಾಡ್ತೀರಿ ಅಣ್ಣರ? ಬೇಡ ಅಂದ್ರ ಏನಾದ್ರು ಕೊಡ್ತೀನಿ ಅಂದ. ನನಗೇನು ಅಂಜಿಕಿಲ್ಲ. ಏ ಮತ್ತು ಹೊಡೆದ ಹೇಳಪ್ಪ ಅಂತಂದ್ರೆ ಹೊಡೆದ ಹೇಳಿ. ಬೇಡ ಅಂತಾರ. ಏನು ಮಾಡ್ತೀರಿ ಅಣ್ಣರ? ಬೇಡ ಅಂದ್ರ ನನ್ನ ಆಶೀರ್ವಾದ ಕಾಯಿ ಹೋಗ್ಬೇಕ ಅಂದಾಗ ಇಡೀ ಬಂದ ಭಕ್ತರಿಗೆ ಜಗತ್ತಕ್ಕ ನನ್ನ ಆಶೀರ್ವಾದ ಇರ್ತೈತಿ. ಇಲ್ಲಿ ಕಂದ್ರೆ ಇರೋಂಗಿಲ್ಲ ನೋಡ್ರಿ ಅಣ್ಣರ, ನಿಮ್ಮ ಮ್ಯಾಗ ಹೇಳಿದ್ರು ನೋಡ್ರಿ ಅವ್ರು. ಎಲ್ಲರಿಗೂ ಬಂತು ಜಗತ್ತಕ್ಕ ದುಡ್ಕೋ. ಅದನ್ನ ಹೆಂಗ ಆಟ ಆಡಿ ನಿನ್ನ ದಾರಿಗೆ ತರ್ತೀನೋ ನಾ ತರಲಿ. ಆಯ್ತು ಸ್ವಲ್ಪ ಕೊಡ. ಏ ಶಿವಲಿಂಗ, ನಿಮ್ಮ ಮಳೆಯನ್ ಕರ್ಕೊಂಡ್ ಬಂದಿಯಲ್ಲ ಇವನ್ನ ಉಪ್ಪು ಅಂತ ಊದಿದ್ರೆ ಗಾಳಿಗೆ ಹಾರುವಂತ ಆ ವಸ್ತುಕ ಆಶೆ ಮಾಡ್ಬೇಡ ಅಂತ ಹೇಳ. ನಾನು ಬೂದಿ ನಂಬಣ್ಣ ದುಡ್ಕೋಣ ಅಂತ ಏನು ಹೇಳ್ಯಾನ. ನೀ ಕಲ್ತಂತ ಸರ್ಟಿಫಿಕೇಟ್ ತಗೊಂಡು ಅಜ್ಜನ ದರಗಕ್ಕೆ ಗಿರಿಗೆ ತಗೊಂಬಾರಪ್ಪ ಅಂತ ಹೇಳ್ಯಾನ. ಹೌದನ್ರಿ? ಆ ಪ್ರಕಾರ ನಾಳೆ ಅಮಾಸೆ ನಿನ್ನ ಸರ್ಟಿಫಿಕೇಟ್ ತಗೊಂಡ ನನ್ನ ದರ್ಗಾ ಹತ್ತಪ್ಪ, ನನ್ನ ಬೂದಿ ನಂಬ. ನಮ್ಮೊಂದು ಹಣೊಂದು ಕೊಟ್ಟದ್ದು ಬರಲಿಲ್ಲ ಸರ್. ಯಾವತ್ತ ಈಗೇನಾದ್ರು ಕೊಡ್ತಾನೆ ಅದ್ರಾಗ 101 ಪರಿಸರ ಇರ್ತಾವ. ಹಾಂ ಸರಿ ಆಯ್ತು.
ಅದು ಒಂದಕ್ಕ ಸಂಬಂಧಪಟ್ಟದಿಲ್ಲ ಅದ. ಹಾಂ ಸರ್. ಅದರಂತೆ ನಂಬಿ ನಡ್ಕೋರಿ ನೀವು. ಆಯ್ತು. ಆ ಹುಡುಗ ಪ್ರಸಾದ್ ಕೊಡಪ್ಪ. ಹೊರಗೆ ಕುಂತು ಬಿಡ್ರಿ. ಕಳ್ಸೋದು ಬಿಜಾಪುರದ ಹೆಣ್ಮಾಳು ಬಂದವರು ಎದ್ದೇಳ್ರಿ ಅಕ್ಕರ ಬಂದ್ರಿ ಸರ್. ಗಂಡ ಹ್ಞೂ ರೀ. ಈಕಿ ದಾರಿ ಒಳಗಿಲ್ಲ ಅಂತಪ್ಪ. ಹೌದನ್ರಿ. ಹೌದನ್ರಿ. ಮಕ್ಕಳು ಒಬ್ಬ ಮಗ ಈಗ ಹ್ಞೂ ತಮ್ಮ ಜಾತಿ ತಮ್ಮ ಕುಲದ ಬಿಟ್ಟು ಬದ್ಲಿ ಹುಡುಗಿ ಪ್ರೀತಿಸ್ಯಾನ. ಬದ್ಲಿ ಹುಡುಗಿ ಕೂಡ ಅದಾನ. ಅಕ್ಕಿನ ಲಗ್ನ ಆಗವ ನಾನಂತನೂ ಅನ್ನಕತ್ತ. ಹೌದನ್ರಿ. ಅಂದಿದ್ ಕರೆಯವ್ರ ಅಂದಾರ ಕರೆಯವಂತ್ರಿ. ಮಗಂದ ಹಂಗ ತಂದಿ 2 ವರ್ಷ ಆತು ಒಟ್ಟ ಈಕಿ ಫೋನ್ ಎತ್ತುವಲ್ಲ. ಮತ್ತೆ ಕೂಡ್ಸಂಗ್ ಮಾಡ್ರಿ. ಮತ್ತೆ ನಿಮ್ಮ ಪದಕ್ಕೆ ಬಂದಾರಿ. ಅಲ್ಲ ಇನ್ನೊಬ್ಬ ಕೆಮ್ಮದ ಕುಡಿಯಾಳಕ್ಕೆ ಅಲ್ಲೇ ಸರಸ್ರಿ ಅವ್ರಿಗೆ. ಮತ್ತೆ ನೀವು ಕೂಡ್ಸು ದೇವ್ರ ಹಂಗ ಸರ್ಸು ಹಂಗ. ಹ್ಞೂ ರೀ. ಈ ಹೆಣ್ಮಾಳ ದುಡುಕಿ ನನ್ನ ಮನ್ಸಿಗೆ ಬರ್ಬೇಕು. ಅದು ಮಾಡಿದ್ರಿ ಅಕ್ಕರ. ಆ ಟೈಪ್ ಮಾಡ್ಬೇಕು ನೋಡ್ರಿ. ಈಗ ಅಜ್ಜ ಕೊಡ್ತಾನೆ ಕೊಡಪ್ಪ. ಇಂಡಿ ಕಡೆ ಎಲ್ಲಾರು ತಾಯಿ ತಂದಿ ಮಗ ಎಲ್ತೋ ಅವ್ರು ನಡಿತೈತಿಲ್ಲ ಅಕ್ಕರ ಅದಾರ. ನೀವು ತಂದೆ ತಾಯಿ ಕುಂತು ಬಿಡ್ರಿ. ನಿಮ್ ಕೆಲ್ಸ ಏನಿಲ್ಲ. ನಿಮ್ಗೆ ವಾರ ಹೇಳಿನಿ ನೋಡಮ್ಮ. ಒಂದ ವರ್ಷದೊಳಗ ಇಂಥ ಪರಿಸ್ಥಿತಿ ಬಂದು ಒಡ್ಡೈತಿ ನಿನಗೆ. ಅಲ್ವಾ? ಬೇರೆ ಏನಾರು ಯಾಕೆ ಇರೋಲ್ದ. ಈಗ ಅಜ್ಜಿ ಏನ್ ಹೇಳಿ ಕೊಡ್ತಾನ ಆ ಪ್ರಕಾರ ತಗೊಂಡೋರಿ. ತಗೊಂಡು ಹೋಗೋ ನಾನು ಬೂದಿ ನಂಬ ಆ ತಾಯ್ತ ಹಾಕೋ. ಆ ವಸ್ತು ನಿನ್ನ ಮನೆ ಒಳಗಿಡ. ನಾನು ಬೂದಿ ನಂಬಿ ನೀನು ದುಡ್ಕೊಂಡದ್ದ ಕರೆ ಆದ್ರ ನಿನ್ನ ಗಂಡನ ತಂದು ನಿನಗೆ ಒಪ್ಪಿಸ್ತೀನಿ. ಅದನ್ನು ಹೇಳ ಕುಂತು ಗದಿಗ್ಯಾಗ ಹೇಳಿಲ್ಲ ಆಗಿಲ್ಲ. ಈಗ ನಾನು ಹೇಳಕತ್ತಿ ನಂಬಿ ದುಡ್ಕೋ. ನೀನು ಬುಡುಕಿ ಮಾಡ್ರಿ. ನೀನು ದುಡ್ಡು ಕೊಡಿ ನೋಡ್ರಿ ಅಜ್ಜಿಂದ. ಈ ಹೂವಿನ ಹಡಗ್ಲ್ಯಾರ ಬರ್ರಿ ಅಣ್ಣಾರ ಏನ ಬಂದ್ರಿ ಮನಿಗೆ ಮಾಡಿಸ್ಕೊಳಕತ್ಯಾರ. ಅದನ್ನ ಇವತ್ತ ಹೋಗಿ ಕರೆಕ್ಟ್ 5:30 ಮೇಲೆ ಹಾಕೋಣ ಮನಿಗೆ. ಆಯ್ತು. ಅದನ್ನ ಹಾಕೊಂಡಿಂದ ಒಂದು ಅಮಾಸಿ ನಂತರ ಹಾಕ್ತಾನೆ. ಒಂದು ಅಮಾಸಿ ನಂತರ ಹತ್ತಿ ಆಶೀರ್ವಾದ ಕಾಯಿ ತಗೊಂಡ್ಬಂದ ಅವಗ ಏನ ನಾ ಮನಸ್ಸಿನ್ಯಾಗ ಹಾಕ್ತೀನಿ. ಯಾವ ಬಿಸಿನೆಸ್ ಮಾಡುವಂತ ನಾ ಮನಸ್ಸಿನ್ಯಾಗ ಹಾಕ್ತೀನಿ. ಅದನ್ನ ಮಾಡನ್ನ ನಾ ಮತ್ತೆ ಅಲ್ಲಿ ಅಮಾಸಿ ದಿವ್ಸ ಹೇಳ್ತೀನಿಪ್ಪ. ಯಾವಾಗ ಚಲೋ ಮಾಡ್ಬೇಕು, ಯಾವಾಗ ಪೂಜೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನಾನು. ಆ ಪ್ರಕಾರ ನಂಬಿ ನಡ್ಕೋರಿ, ದುಡ್ಕೋರಿ, ಪಡ್ಕೋರಿ. ಎಲ್ಲಿ ಕಾಕೊಂಡು ಅಲ್ಲೇ ಹುಡುಕ್ಬೇಕ. ಸ್ವಲ್ಪ ಕೂಡ
ಆಧಾರ ಹೊರಗೆ ಲವರ್ಸೋಬ ಈ ಗಜೇಂದ್ರ ಗಡದಾರು ಹುಲಿಗೆವ್ವನ ಪೂಜಾರಿ ಹುಲಿಗೆವ್ವನ ಮನಿ ಯಾರು ಬಂದಾರ ಯಾರ್ಯಾರ ಬಂದ ಈಗ ಎಲ್ಲ ಒಂದು ಆ ವರ್ಷ ಆಗಕ್ ಬಂತ ಇಲ್ಲಿ ಒಂದು ವರ್ಷ ಸೆಣೆಕ್ ಆಗಕ್ ಬಂತ ಏನೋ ಒಂದು ವರ್ಷ ಆತಪ್ಪ ಒಂದು ವರ್ಷ ಆತ್ರಿ ಇವ್ರಿಗೆ ಅಜ್ಜ ಮನಿಗೆ ಹೋಗಿ ಬಂದು ಒಂದು ವರ್ಷ ಆತ ಮಾಡಿಸ್ಕೊಂತೀವಿ ಅಂತಂದು ಒಂದು ವರ್ಷ ಆತ ಅದು ಇವತ್ತು ಟೈಮಿಂಗ್ ಬಂದೈತಿ ಈಗ ಅವ್ರಿಗೆ ಹೇಳಿ ಕೊಡ್ರಿ ಯಾವ ತರ ನಿನ್ ಮನಿಗೆ ಬಂದಾಗ ಅಜ್ಜ ಒಂದನೇದ್ ಯಾವ್ದು ಎರಡನೇದ್ ಯಾವ್ದು ಯಾವ ತರ ತೋರ್ಸಿ ಬಂದಾನ ಆ ತರ ಹಾಕೋಬೇಕಪ್ಪ ನೀನು ನೋಡ್ರಿ ಅದನ್ನ ನೆನಪೈತದಲ್ರಿ ನೆನಪೈತ ಕರೆಕ್ಟ್ ಹಾಕೋಬೇಕ ಕರೆಕ್ಟ್ ಮಾಡ್ಬೇಕ ನಾಳೆ ಅಮಾಸಿ ನನ್ನ ದರ್ಗ ಹತ್ತು ಅಂದಾಗ ನಾನು ಆಶೀರ್ವಾದ ಮಾಡವ ಇಲ್ಲೇ ನೀವು ಕುಂತ್ಕೊಂಡು ಇಲ್ಲೇ ಕೂಡಿಗಿ ತರಗಕ್ಕ ಗಡಕ್ಕ ಇಲ್ಲೇ ಹಾವಾಡಿಸ್ತೀನಿ ಅಂದ್ರೆ ನನ್ನ ಆಶೀರ್ವಾದ ಇರುವುದಿಲ್ಲ ಭಾಳ ಎಚ್ಚರ ಭಾಳ ಹುಷಾರಿ ನೀನು ಬರ್ಬೇಕ್ರಲ್ಲೇ ನೋಡ್ರಿ ಎಚ್ಚರ ಅಂತಂದು ಹೇಳಂತಾರ ಬರ್ತಾರ ಅದನ್ನ ಒಳ್ಳೆ ನಾ ಹೆಂಗ ನಡೆಸ್ತೀನಿ ಹೆಂಗ ಮಾಡ್ತೀನಿ ಫಸ್ಟ್ ವರ್ಷನ ಏನ್ ಕೊಟ್ಟಿದ್ ನಾನು ಏನ್ ಕೊಟ್ಟಿದ್ರಿ ಏನ್ ಕೊಟ್ಟಿದ್ರಿ ನಾನೆಲ್ಲ ನಿಮ್ಗೆ ದಾರಿ ಚಲೋ ತಂಗ ನಡೆಸ್ಕೊಡ್ತೀನಿ ಅಂತ ಗುಡಿದು ಬಿಡ ಬಿಟ್ಟ ಬಿಟ್ಟು ಹೇಳ್ರಿ ಎಲ್ಲಿ ಬಿಟ್ಟಿಯೋ ಇಲ್ಲಿ ನನಗೆ ಕಾಣಕತ್ತೈತಿ ಇಲ್ಲ ರಜರ ಪೂರಾ ಕಟ್ ಮಾಡಿಲ್ಲ ನೀನು ಪೂರ್ತಿ ಕಟ್ಟ ಮಾಡಿ ನೆನಪು ಮಾಡ್ಕೊಂಡೆ ಎರಡು ಸಲ ಹಾದಿ ನೋಡ ಒಮ್ಮೆ ಅದು ನೆಡುದು ಹಾದಿನಿ ತಪ್ಪಾಗೈತನ್ರಿ ಆಯ್ತಾಯ್ತು ಈಗ ಮುಟ್ಟಿದ್ರೆ ತಪ್ಪಾಗೈತೆ ನಾ ಮಾಡೇ ಇಲ್ಲ ನಾ ಮುಟ್ಟೇ ಇಲ್ಲ ಅಂದ್ರೆ ಮತ್ ನನಗ ಹೇಳ್ಬೇಕಾಗತ್ತ ತಪ್ಪಾಗೈತೆ ಅದು ನೆಡುದಿಲ್ಲಪ್ಪ ನನಗ ನನ್ನ ಹೆಸರಿಗೆ ತಕ್ಕಿ ತರಕ್ ಹೋಗ್ಬೇಡ್ರಿ ಇಲ್ಲ ಕರೆಕ್ಟ್ ಮಾಡ್ಕೋರಿ ಕರೆಕ್ಟ್ ನಂಬ್ರಿ ದುಡ್ಕೋರಿ ಪಡ್ಕೋರಿ ಪ್ರಸಾದ್ ಕೊಡ ಏನ್ ಮಾಡ್ತಿದ್ರಲ್ಲ ಗುಲ್ಬರ್ಗ 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 ಅಲ್ಲಿ ಬಾಜು ಹಳ್ಳಿ ಜೇವರ್ಗಿ ಯಾರು ಇದ್ರಿ ಗುಲ್ಬರ್ಗ ಹೋಗ್ಯಾರ್ರಿ ಯಾರೇ ಬಾರ ಮೂಡುತ್ತ ಅವ್ರು ಉರುದಲ್ಪ ಇರಂಗೆ ಅಲ್ಲ ಕರೆ ಒಂದು ಹಂಗಾಗೈತಿ ಮತ್ ನಾವು ಅವ್ರಿಗೆ ಏನ್ ಮಾಡುದು ಅಲ್ಲಿ ಕುಂತು ಗತಿಯ ಹೇಳ್ಬಿಟ್ಟಿರ್ತಾನ ಅರ್ಧ ಹೇಳಿರ್ತಾನ ಮತ್ತೆ ಹೋಗ್ಬಿಡ್ತಾರೆ ಅವ್ರು ಮುಂಡ್ರಿಗೆ ಮುಂಡ್ರಿ ಬರ್ರಿ ಬಂದ್ರ ಸರ್ ಹೌದು ಶುಭ ಹೋ ಸರ್ ತಂದೆ ತಾಯಿ ಸಾಲ ಮಾಡೋದು ಮಗ ಹೌದು ಹೌದನ್ರಿ ಇದು ಹೌದಂತ್ರಿ ಅವ್ರೇ ಮಾಡಿದ್ರು ಒಳ್ಳೆಯಕ ಮಾಡ್ಯಾರ್ರಿ ಒಟ್ಟ ಅದ್ ಪ್ರಶ್ನೆ ಕೂತ್ರ ಹೌದು ಫಸ್ಟ್ನೇ ಕೂತ್ರ ಐತಿ ಅದಲ್ರಿ ಕೊಡ ಪ್ರಸಾದ ಅಮಾಸಿ ಹತ್ತಪ್ಪ ಹ್ಞೂ ಹೆಬ್ಬಳ್ಳಿ ದರ್ಗಾ ಗಾಡಿದ ತಡಿ ಅಣ್ಣ ಇನ್ನು ನಾ ಏನ್ ಹೇಳಕತ್ತೀನಿ ನಿನಗ ಆ ಗಾಡಿ ತಗೊಂಡು ನನ್ನ ದರ್ಗಾ ಹತ್ತಂತ ಅದನ್ನು ಹೇಳ್ಯಾನ ಹಾಗೇನ್ ಹೇಳ್ಯಾನಿಲ್ಲ ಹಾ ಹೇಳಿ ಮತ್ತೆ ಗಾಡಿದಂತೆ ನನಗ ಕ್ವಶನ್ ಆಗ್ತೆ ನಾಳೆ ಅಮಾಸಿಗೆ ತಗೊಂಡು ಅಲ್ಲಿ ಹೆಬ್ಬಳ್ಳಿಗೆ ನನ್ನ ದರ್ಗಾಕ್ ತಗೊಂಬ ಗಾಡಿ ತುಂಬ ಅದನ್ನ ಕೊಡ್ಬೇಕನ್ನೋದು ನಿಮ್ ವಿಚಾರ ಹೌದನ ಕೊಡ್ಬಾರ್ದಂತೀವಿ ಅಜ್ಜ ಮಾಡ್ಕೊಂಡ್ ತಿನ್ನೋ ದುಡ್ಕೊಂಡ್ ತಿನ್ನಪ್ಪ ನಾ ಏನ್ ಕೇಳ್ತೀನಿ ಆ ಪ್ರಶ್ನೆ ಉತ್ತರ ಆಟ ಕೊಡು ಈ ಸದ್ಯಕ್ಕೆ ಮಾರುವುದಿಲ್ಲ ಅದನ್ನ ಮಾರೋದ್ ಬೇಡ ಅಂತೀನಿ ಅಜ್ಜ. ಅಲ್ಲಿ ವಿಚಾರ ಮಾಡ್ರಿ ಇಲ್ರಿ ಮಾರ್ಬೇಕಂತಂದ ಅವ್ರು ವಿಚಾರ ಮಾಡಿದ್ರೆ ನಮ್ಮ ಅದನ್ನ ದರ್ಗಾಕ ತಗೊಂಬಾರಪ್ಪ ತರದಾಗುತ್ತೋ ಏನಿಲ್ಲ ತರದಾಗ ನಾಳೆ ಅಮಾಸಿ ದರ್ಗಾಕ್ ತಗೊಂಬ ಅಲ್ಲಿ ಹೇಳ್ತಾರೆ
ಅದನ್ನ ಅದು ಮಾರುದು ಬಿಡುದು ಅಲ್ಲಿ ಅಮಾಸಿ ಸರ್ಕಾರದ ಗದ್ದಿಗೆ ಮ್ಯಾಗ ಹೇಳ್ತೇನೆ. ಆಶೀರ್ವಾದ ಕಾಯಿ ಹೋಗ್ಬೇಕು ನಂದು. ನನ್ನ ಬೂದಿ ನಂಬಿ ನಡ್ಕೋರಿ, ಕೊಡು ಪ್ರಸಾದ್. ಕುದುರೆ ಬಳ್ಳಾರಿ ಬಳ್ಳಾರಿ ಅದರ ಬಂದ್ರಿ ಮಗ ಶಾಣೆ ಆಗ್ಬೇಕು, ಕಲಿಬೇಕು. ಊರ್ ಬಿಟ್ಟು ಊರ್ ಬಂದಿಡು. ಸರಸ್ವತಿ ಒಲಿಬೇಕು, ದಾಂಡಿ ಹಾಕಬೇಕು. ಅದರಂತೆ ನನ್ನ ಬೂದಿ ನಂಬಿ ನೀವು ನಡ್ಕೊಂಡ್ರ ನಾಳೆ ಅಮಾಚಿ ಬಂದ ಆಶೀರ್ವಾದ ಕಾಯಿ ಹೋಗ್ಬೇಕು. ಒಂದ ಪೆನ್ನು ನೋಟ್ಬುಕ್ಕ ತಗೊಂಡ್ಬರ್ಬೇಕು ಅಮಾಸಿ. ನಾನು ಬೂದಿ ನಂಬಿ ಅಮಾಸ್ಕೊಂಡು ಹತ್ರಿ, ನಡ್ಕೋರಿ, ದುಡ್ಕೋರಿ, ಪಡ್ಕೋರಿ. ನಿನ್ನ ಮಗನ ಶಾಣ್ಯ ಮಾಡ್ತೀನಿ, ಕಾಲ್ ಮ್ಯಾಗ ನಿಂದ್ರುವಂಗೂ ಮಾಡ್ತೀನಿ, ಕಲ್ಯಾಣ ಮಾಡ್ತೀನಿ. ಸ್ವಲ್ಪ ಪೂರ ಕುಂದ್ರಿ ಹೌದ್ರಿ. ಹೌದು ಇನ್ನಿಬ್ಬರದ್ದು ಆಗಿಲ್ಲ. ಅದು ಬುದ್ಧಿ ನಂಬಿ ನಿಂತ್ಕೋರಿ, ನಾಳೆ ಅಮಾಸಿ ಹತ್ರಿ, ಆಶೀರ್ವಾದ ಕಾಯಿ ತೊಂಬರಿ, ಕಲ್ಯಾಣ ಆಗುವಂಗ ನಾವು ಮಾಡ್ತೀವಿ. ಸ್ವಲ್ಪ ಕೊಡಿ. ಹೌದು ಸರ್. ತಡಾದಾರ ಒಂದು ಇಬ್ರು ಅಣ್ಣ ತಮ್ಮ ಬಂದಾರ. ಬರ್ರಿ ನಿಮ್ಮ ತಮ್ಮರ್ರಿ, ನೀವು ಅದಿರಲ್ಲ ಸಾಕು. ಏನ ಮಾಡಿದ್ರು ಉಜ್ಜಳಿಲ್ಲ, ಹೌದನ್ರಿ ಅಣ್ಣ? ಎಷ್ಟು ದುಡಿದ್ರು ಉಜ್ಜಳಿಲ್ಲ. ಹೌದನ್ರಿ. ಒಂದು ತಪ್ಪುತ್ತ ಒಂದು ಬಿಟ್ಟಿಲ್ಲ, ಕನ್ಯೆ ಹತ್ತಿಲ್ಲ. ಹೌದಣ್ಣ? ನಿಮ್ಮ ತಮ್ಮನ ಅಣ್ಣ? ತಮ್ಮರಿಗೆ ಪಾದಕ್ಕೆ ಬಿದ್ದವ್ರು ಏನು ಮಾಡ್ತೀರಿ ಮಾಡ್ರಿ, ಆದ್ರೆ ನಮಗೆ ಯಾರು ಕೆಟ್ಟದ್ ಮಾಡ್ಯಾರ ಅವ್ರ ರಕ್ತನ ಕಾರ್ಬೇಕ್ರಿಪ್ಪ. ನಮಗೆ ಆ ಶಬ್ದನೂ ಬರಬಾರ್ದ. ಇಲ್ರಿಪ್ಪ ನಮ್ಗೆ ತೋರಿಸ್ತಾರ ಅವರು ಹೇಳ ಆ ಶಬ್ದನು ನಿಮ್ಮ ಬಾಯಿಂದ ಬರಬಾರ್ದು. ತ್ರಾಸ ಅದೇನ ಹೆಬ್ಬಾಳಿ ಅಜ್ಜನ ಆಶೀರ್ವಾದದಿಂದ ನೀವು ಉದ್ಧಾರ ಆಗುದು, ನೀವು ಪಡ್ಕೊಳ್ಳೋದು, ದುಡ್ಕೊಳ್ಳೋದು ಅಂತ ಕಲೀರಿ. ಆಯ್ತ್ರಿಪ್ಪ. ನಮ್ಗೆ ಯಾರ ನಿಮಗ ಏನು ಇಷ್ಟ ಎಳ್ದಾರ ಅದು ಇಷ್ಟ ಅಲ್ಲ, ಹಾಲು ಅಮೃತ ಅಂತ ತಿಳ್ಕೊಬೇಕು ನೀವು. ಎಲ್ಲಿ ಮಟ್ಟ ತಿಳ್ಕೊಂಡು ಅಂದ್ರೆ ನಂದು ಆಶೀರ್ವಾದ ಇರ್ತದೆ. ಅಷ್ಟ ಈಗ ಯಾರು ಮಾಡಿರ್ತಾರ ಈ ಕಲಿಯುಗದಾಗ ಅವ್ರ ಊಟ ಮಾಡೋದು, ಮತ್ತೊಬ್ರು ಉಣ್ಣಾಕ್ ಬರುದಿಲ್ಲ. ಅದು ಎಡಿ ಕರ್ಕೊಂಡು ಹೋಗ್ರಿ ಇದನ್ನ ಅರ್ಜುನ್ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋದಾಗತ್ತೆ ಇಲ್ಲ? ಎಂದ ಕರ್ಕೊಂಡು ಹೋಗಿ ನೋಡು, ಅಲ್ಲಿ ಬುಕ್ಕದಿಂದ ಸುದ್ದ ಆಗ್ಬೇಕು, ಹೌದಾಗ್ಬೇಕು ಅಂದ್ರ ಹ್ಯಾಂಗ ಮಾಡ್ತಿರು? ಅಲ್ಲಿ ಬಂದು ಅದೆಲ್ಲ ಚೆಕ್ ಮಾಡಿ ಹೇಳ್ತಾರೆ.
ಇದಕ್ಕೆ ಏನು ಮಾಡ್ಬೇಕು ಅನ್ನೋದು ಹೇಳ್ತಾನ. ಆ ಥರ ಮಾಡಿಸುವರಿ ನನ್ನ ಬೂದಿ ನಂದು ನಡ್ಕೋರಿ ಎಲ್ಲ ಮಾಡಿ ಅಲ್ಲೇ ಏನು ಹೇಳುದಿಲ್ಲ. ಇಲ್ಲೇ ಆಗ್ತೀನಿ ಕುಂತ ಗದ್ದಿಗೆ ಆಗೈತಿ. ಈಗೂ ಹೇಳಿನಿ ಮಾಡ್ಸ್ಯಾರ ಆ ಥರ. ಹೌದು ಮತ್ತೆ ಅಲ್ಲಿ ಒಂದು ಬೇರೆ ಇಲ್ಪ ಇಲ್ಲ 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 ಅಂತ ನೀವು ಸೇವಾ ನಿಮ್ಗೆ ಬರ್ತಾರೆ ಮಿಸ್ತ್ರಿ ಹೇಳಲ್ವ ಉಂಡ್ರ ಮತ್ತೆ ಅದನ್ನ ತಿಳ್ಕೊರಿ. ನಂಬಿಕೆ ಕಳ್ಕೊಬೇಡ್ರಿ. ಇವ 82ರಾಗ 1982ರಾಗ ನನ್ನ ಆಶೀರ್ವಾದ ಆಗೈತಿ. ಹೌದು 83ರಿಂದ ನಾನು ಸೇವೆ ಮಾಡಕತ್ತೇನ. 3 ತಿಂಗಳ ತಪಸ್ಯ ಜಪ ತಪ ಸುಡುಗಾಡ ಚಿತ್ತನ ಮಠ ಅರಣ್ಯ ಎಲ್ಲ ತಿರುಗಾಡಿ ಇವ ಗಟ್ಟಿ ಮಾಡ್ಕೊಂಡನ. ಅದು ಏನಾಗತ್ತ ಸ್ವಾಭಾವಿಕಿದ್ದಾಗ ಇವಾಗ ಹೆಂಗ್ಯಾಂಗ ವಯಸ್ಸಾಕಾವು. ಸ್ವಾಭಾವಿಕಿದ್ದಾಗ ಏನ್ ನೋಡಿರ್ತಾನ ಅದ ಕರ್ವಾಯಿ. ಹೌದು ಮೊನ್ನೆ ಹಂಗಾಗೈತೆ ಇದನ್ನ ತಿಳ್ಕೊರಿ. ಮುಂದೆ ಉಚ್ಚಾರಿಸ್ಬೇಡ್ರಿ. ಇಲ್ಲ ಈಗ ನನ್ನ ಮೂರ್ತಿ ಮಾಡಿಸಿ ಬಿಡ್ನ ಓದ್ ಅವ್ರ ಓನ್ ಕಡೆ ಹೋಗಿ ಕುಂತಾವ. ಹ್ಞೂ ಈಕಿ ಸನಿಯಾಕೂ ಬಂದಿಲ್ಲ, ಈಕಿಗೆ ಯಾಕೂ ಬಂದಿಲ್ಲ ಅಂತ. ಹೌದನ್ರಿ ಹೌದಂತ ಇದು ಲಗ್ನ ಆಗಿನೂ ಭಾಳ ದಿವಸ ಆಗಿಲ್ಲ. ಹೌದ್ರಿ ಹೌದು ಅದಕ್ಕೆ ಹೆಣ್ಮಳಿಗೆ ಹೇಳ ಅಮಾಚಿ ನನ್ನ ದರ್ಗ ಹತ್ತಂತ ಹ್ಞೂ ಆಶೀರ್ವಾದ ಕಾಯುವ ಹ್ಞೂ ನನ್ನ ಬುದ್ಧಿ ನಂಬಿ ನಡ್ಕೋ. ಆಯ್ತು ಅಷ್ಟು ಮಾಡ್ರಿ. ಇದು ಹುಬ್ಬಳ್ಳಿ ದೊಡ್ಡ ಲಾಲ್ ಸಾಬಲ್ಲಿ ಹೆಣ್ಣು ಮಕ್ಕಳ ತಂದೆ. ಹೌದು ಇದನ್ನ ಯಾವಾಗ್ಲೂ ಹೇಳ್ಕೊಂತ ಬಂದಿ ನಾನು. ಹೇಳ್ಕೊಂತ ಬಂದಿರ ಸರ್. ವಾರದಾಗ ಒಂದಿನ ರಂದ ಅಂತಾರೆ. ಹೆಣ್ಣು ಮಕ್ಕಳನ್ನ ಕೈ ಬಿಡುದಿಲ್ಲ. ನನ್ನ ತಕ್ಕ ದುಡ್ಕೊಂಡು ನಡ್ಕೊ. ಅದು ದುಡಿಮೆ ಮಾಡ್ಬೇಕು ನೋಡ್ರಿ ಅಕ್ಕ. ಸ್ವಲ್ಪ ಕೊಡು. ಈ ಬೆಂಗಳೂರಿಂದ ಮತ್ತೆ ಯಾವ ಬಂಗಾರ ಕಳ್ಕೊಂಡು ಬಂದ್ವಪ್ಪ. ಯಾರ್ಯಾರು ಬಂಗಾರ ಕಳ್ಕೊಂಡ್ರು ಬೆಂಗಳೂರು ಕಡೆಗೆ ರೀ ಬಂದ್ರಿ. ಮನ್ಯಾಗ ಕಳ್ದೈತ್ರಿ ಓದ್ 4ನೇ ತಿಂಗಳಿದ ಹ್ಞೂ ಕಳೆದ. ಹೌದನ್ರಿ ಅಕ್ಕ. 4ನೇ ತಿಂಗಳ ನಾವು 4ನೇ ತಿಂಗಳು ನಿದ್ದಾಮ ಎಷ್ಟಂತೂ ನೋಡಿದಾರು. ನಿಮ್ಮ ಮನೆಗೆ ವಹಿವಾಟದಾರು, ನಿಮ್ಮ ಮನೆಗೆ ರೂಢಿ ಇದ್ದಾರು. ಒಂದು ಹೆಣ್ಣು ಓದತ್ ನೋಡಪ್ಪ. ನೀವು ಹುಬ್ಬಳ್ಳಿ ಆತನ ಕಡೆ ಹೋಗಿದ್ವಿ. ನಿಮ್ಮ ಮನೆಗೆ ರೂಢಿ ಇದ್ದಾರು, ನಿಮ್ಮ ಮನೆಗೆ ವಹಿವಾಟು ಇದ್ದಾರು, ನಿಮ್ಮ ಕೂಡ ಶಾಮಿಲ್ ಇದ್ದಾರ ತಗೊಂಡು ಹೋಗ್ಯಾರ. ಬೇಕಂತ ಮಾಡೋಣ. ಮತ್ತೆ 11 ದಿನದ ಒಳಗ 9 ದಿನದ ಒಳಗ ಅದು ಎಲ್ಲಿತ್ತು ಅಲ್ಲಿ ತಂದು ಇಡ್ಲಿಕ್ಕಂದ್ರ ಅವ್ರಿಗೆ ಪಾರ್ಸಿ ಹೊಡಿತೈತೆ ಅಂದಾರ ಅಂತೇಳಿ ನೋಡ್ರಿ ಸುದ್ದಿ ಮಾಡ್ಬೇಕ. ಮನೆ ಕಡೆಗೆ ಸುದ್ದಿ ಮಾಡ್ರಿ. ನಿನ್ ಮನಿ ಬಿಟ್ಟ ಎಷ್ಟನೇ ಮನಿ ಅದ್ರಿ ಹೇಳ. ನಮ್ಮ ಮನೆ ಬಿಟ್ಟು ಅವ್ರದ್ದು 2ನೇ ಮನೆಗೆ ಬರುವ. 3ನೇದ್ ಅವ್ರದ. 3ನೇದು ಅವ್ರದ ಮನೆ ರೀ. ಹೌದ್ರಿ ಹ್ಞೂ ಹೌದಂತ್ರಿ. ಮತ್ತೆ ಅವ್ರ ಅದ ಅಂತ
ಕಾಣಕತ್ತೈತಿ ನನಗ. ಅವ್ರು ಎಲ್ಲಿಟ್ಟಾರ ಅದನ್ನ ಅನ್ನೋದನ್ನು ಹೇಳ್ತೀನಿ. ಧೈರ್ಯ ಸಾತಿಲ್ಲ ಅವ್ರಿಗೆ. ಅದನ್ನ ಪಾರ್ಸಲ್ ಮಾಡಕ್ಕೂ ಆಗುವಂದ 3 ರಾತ್ರಿ ಅದನ್ನ ಬ್ಯಾರೆ ಊರಿಗೆ ಪಾರ್ಸಲ್ ಮಾಡ್ಬೇಕಂತ ಅಂಶಾಡಿದ್ರಪ್ಪ ಅದ ನೋಡ್ರಿ ಅಣ್ಣಾರ. ಮೊದಲ ಆಕೈತೆ ಅವ್ರಿಗೆ ಜಗ ಬಿಡಿಸ್ಬೇಕಂತ ಇಕ್ಕಟ್ಟ ಬೇರೆ ಸಾಧುವಲ್ಲ. ಅದು ಸಿಗಬೇಕ. 9-11 ಕೊಡವ್ರಿ ಪ್ರಸಾದ್ ಸುದ್ದಿ ಮಾಡ್ಬೇಕು ನೋಡ್ರಿ ಅಲ್ಲಿ ಆಜು ಬಾಜು. ಅದು ಸಿಕ್ಕ ಕಾಯಕ ನಾನು ದರ್ಗಾ ಹಾಕ್ಬೇಕು. ಸಿಕ್ಕಿದ್ರಲ್ಲಿ ಬಾ ಅಂದ್ರ ನೋಡ್ರಿ ಅದರ ಕುಂದ್ರಿ ಅಲ್ಲಿ. ಬೆಂಗಳೂರಾಗಿಂದ ಒಂದು ಹುಡುಗಿ ಬೈತಲ್ಲ ಬಂಗಾರ 2 ವರ್ಷ ಈ ಕೆಲಪ. ಇನ್ನೂರು ಪೈಕಿ ಯಾವ ಊರಕ್ಕೆ ಬಂದಿದ್ದು ಕೆಲಸದಿಂದ ಹೋದ್ರ ನಿಂದು 2 ವರ್ಷ ಆತಮ್ಮ ಬಾಮ್ ಹೇಳಿ. ನನ್ನ ಹೆಸರು ಕೆಡಿಸುವಂಗಿಲ್ಲ, ಸಿಗೋದಿಲ್ಲ. ಅಂದ್ರೆ ಅದು ಏನಂತ ಆಗಕತ್ತಂದ್ರೆ ನಂಗೆ ಯಾವಾಗಾರ ಒಂದು ಸರ್ತಿ ಮಾರ್ನಿಂಗ್ 3 ಗಂಟೆಗೆ 2 ಗಂಟೆಗೆ ಎಚ್ಚರಾಗಿ ಅದು ಸಿಗೋ ಥರ ಫೀಲ್ ಸಿಗುತ್ತಾ ಅಂತ ಹಂಗಾಗಕ್ಕೆ ಅದು ಮನ್ಯಾಗ ಹೋಗಿತ್ರಿ ಅಜ್ಜರ. ಅದರ ಪ್ರೇಮಿ ಆ ಪ್ರೇಮಿ ನಿನಗೆ ತಗೊಂಡ್ಬಿಟ್ಟತಿ. 2 ದಿವಸಕ್ಕೆ 3 ದಿವಸಕ್ಕೆ ನಿನ್ ಕನಸಿನಾಗ ಬಂತು. ಒಂದು 15 ದಿವಸ ಬಿಟ್ರೆ ಬಲ್ವಾರಿ ಒಂದು 2 o'clock ಹಿಂಗೆ ಎಚ್ಚರ ಆದ್ರೆ ನಂಗೆ ಅದು ಸಿಗೋ ಥರ ಅನ್ನಿಸ್ಬಿಡ್ತೈತಿ. ಅದು ನಿನ್ನ ಭ್ರಮಿ. ಅದು ಮನ್ಯಾಗ ಹೋಗೈತ್ರಿ, ಡೆಲಿವರಿ ಆಗೈತ್ರಿ ನಂದು. ಮನ್ಯಾಗ ಹೋಲಿ ಎಲ್ಲೇ ಹೋದ್ರು ಕೂಡ ಅದು ಪಾರ್ಸಲ್ ಆಗೈತಿ, ಪಾರಾಗೈತಿ. ಕೈ ಬಿಟ್ಟು ಇಲ್ಲಿ ನನಗೆ ಎಲ್ಲಾ ಡೀಟೇಲ್ಸ್ ಕಾಣ್ಬೇಕದ. ಅವ್ರದ್ದು ಹೆಂಗ ಐತಿ ಅನ್ಯಾನ ಅವ್ರದ್ದು ಆಗೇಲಿ ಇದ್ರಲ್ಲ ಕಣ್ಣಿ ಕಾಣ ಅಂತಿತ್ತಂತ್ರಿ. ಸಿಗುತ್ತಾ ಅಂತಂದ್ ಅವ್ರಿಗೆ ಹೇಳಿದ್ರಿ, ನಿಮ್ದು ಸಿಗಲ್ಲ ಅಂತಂದ್ರಿ. ಆದ್ರ ಅದ್ರಂಗ ಶಕ್ತಿ ಕೊಡ್ರಿ. ಇನ್ನೊಮ್ಮೆ ಅಷ್ಟು ಬಂಗಾರ ತಗೊಂಡಂಗ ಶಕ್ತಿ ಕೊಡ್ರಿ. ಹಳ್ಳಿಗುಡಿ, ಹಳ್ಳಿಕೇರಿ, ಹಳ್ಳಿಗುಡಿ, ಹಳ್ಳಿಕೇರಿ ಎದ್ದೇಳ್ರಿ. ಬಂದ್ರ ಸರ್ ಹೋದ್ ಸರ್ ಇವ್ರ ಮನೆಯಾಗ ಹ್ಞೂ ಏನ್ ಐತಿ, ಯಾಕೆ ಕಾಡುತ್ತ? ಒಂದು ದಿವಸ ಆ ಮನಿ ಒಳಗೆ ಇವತ್ತೇನೂ ಇಲ್ಲ ಅನ್ನೋಂಗಿಲ್ಲಪ್ಪ. ಹೌದು ಹೌದಂತ್ರಿ. ಮತ್ತ ಅದನ್ನ ಈ ಹೆಣ್ಣು ಮಗಳ ಮಕ್ಕಳು ನಂಬಿಲ್ಲ. ಹೌದನ್ರಿ, ಹೌದಂತ. ಈಗ ನಂಬಿ ಬಂದದ್ದ ಹೆಬ್ಬಳ್ಳಿ ಹಚ್ಚಗವ. ಹೌದು. ಅದಕ್ಕ ಅದು ಮಾಡಿಸಿದ್ದಾಗೈತಿ. ಮನೆಗೆ ಕರ್ಕೊಂಡು ಹೋಗುದ ಅಜ್ಜರ್ನ. ಅದನ್ನ ಚೆಕ್ ಮಾಡಿ ಏನ್ ಮಾಡ್ಕೋಬೇಕು, ಯಾವ ತರ ಮಾಡ್ಬೇಕು ಅನ್ನೋದು ಹೇಳ್ತಾರ. ಮತ್ತ ಅದಕ್ಕೆ ನೀವು ಗಟ್ಟಿ ಇದ್ರ ಕರ್ಕೊಂಡೋರಿ ಬರಿಸಿ ಆಮೇಲೆ ಅದನ್ನ ಮಾಡಿಸ್ಕೊಂಡು ಅಮಾಸಿ ನನ್ನ ದರ್ಗಾ ಹತ್ತು. ಸದ್ಯಕ್ಕ ಅದನ್ನ ಮಾಡಿಸ್ಕೊಳ್ಳೋ ಮಠ ಯಾವ್ದು ವಿಚಾರ ಮಾಡ್ಬೇಡಪ್ಪ. ಯಾವ್ದು ನೆಡುದಿಲ್ಲ, ಯಾವ್ದು ಶುದ್ಧ ಆಗುದಿಲ್ಲ. ಮನ್ಯಾಗ ದೆವ್ವ ಅದನ್ನ ಮನೆಗೆ ಬಿಗಬಂದು ಮಾಡಿಸ್ಕೋ. ಬೇಕಾದ ನೀ ಮಾಡಿ ಅಂತ. ಅದು ನಡಿಲಿಕ್ಕಂದ್ರೆ ನನಗೆ ಕೈ ಮುಗಿಬೇಡ. ನೋಡೋಣ, ಅಷ್ಟು ಗ್ಯಾರಂಟಿ ಕೊಟ್ರ. ಹೊಸ ಮನಿ ಹಾಕಿಸ್ತಾರೆ ನೀವು, ಅದಲ್ಲ ಹುಚ್ಚ. ಅದ್ರ ಮೇನ್ ಗುಣ ಹಾಕ್ಯಾರ.
ಅಲ್ಲಿಂದ ಆ ಮನಿಗೆ ಎಂದು ಹೋಗಿರಿ ಅಂದ್ಲಿಂದ ಇಂದಿಗೋರಿ ಒಂದ್ ದಿವಸ ಸುಖ ಇಲ್ಲ. ಕರೆಕ್ಟ್ ಏನ್ರಿ ಅವ್ರ ಕರೆಕ್ಟ್ ಅಂತಾರ ಅದು. ಹಾಗೆ ಅದ ಏನಂದೆ ಅದನ್ನ ತಗದು ಬಿಡಿಯಪ್ಪ ಅಂದಿ ನೀನು. ಇಮಾರತಿ ಮಾಡಿಸಿದ್ದು ತೆಗೆ ಅಂದ ಹೇಳ್ತಾನ. ಹೋಗಿತಾರೆ ಅಲ್ಲೇ. ನಿನ್ನ ಅರ್ಥ ಏನಾಗತ್ತ, ಅದನ್ನ ತೆಗೆದು ಬಿಡಿಯಪ್ಪ ಅಂತಂದ್ರ ಆ ಗುಣದಾಗಿರ್ತಾರ ಅದನ್ನ ಪರಿಹಾರ ನಾ ಕಣ್ಣು ತೆಗೆಸ್ಕೊಳಕ್ ಹೋಗ್ಬೇಕಂತೀನಿ ಅಜ್ಜ, ನಾಳೆ ಹೋಗ್ಲಿ. ಒಂದ್ ಸ್ವಲ್ಪ ತಡ್ಕೊಮ್ಮ. ಈಗ ಏನ್ ಮಾಡಿದ್ರು ನಿಮಗ ಮೈಮ್ಯಾಗ ಐತಿ, ನಿಮಗ ಅಡ್ಡ ಐತಿ. ಒಂದ್ ಸ್ವಲ್ಪ ಶಾಂತಿ ಏನಾಗುದಿಲ್ಲ. ಅದು ನೋಡ್ತ ಮನಿಗೆ ಮಾಡ್ಕೊಂಡು ಮರಿ ದಿವಸ ನೀವು ಮಣ್ಣು ಹಿಡಿದು ಚಿನ್ನ ಆಗೋ ಟೈಮ್ ಬರ್ತತಿ. ಅಲ್ಲಿ ಮಟ್ಟ ತಡ್ಕೋಬೇಕು, ತಾಳ್ಮೆ ಇರ್ಬೇಕು. ಈಗ ಹೋದ್ರ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹುಬ್ಳಿ ಯಾರು ಬಂದಾರ ನೋಡು. ಹುಬ್ಳಿ ಕರ್ಕೊಂಡ್ರಿ ಹುಬ್ಳಿ ಹೋಗ್ಯಾರ ಧಾರವಾಡ ಧಾರವಾಡ ಬಂದ್ರ ಸರ್. ನೀ ಪಟ್ಟಿಗೆ ಕೇಳಕ್ ಬಂದದ್ದಾದ್ರ ನಿನಗೆ ಈಗ ಹೇಳುದಪ್ಪ, ಅಂಡಲ್ಲಿ ಒಳಗ ಒಂದು ಬ್ಯಾರೆ ಹೌದಲ್ಲ, ಮನ್ಯಾಗಿಂದ ಮುದ್ದ ಮೆದಕಂತ ಬಂದಿ. ಅದು ಆದ್ರ ಅಮಾಶಿ 10 ಜನ ಹೋಗಿ ಚಸ್ಮಾ ಜನ ಬಂದ ಅಜ್ಜ ಎಡಗೈ ಜೋಳಿಗೆ ಬಂದತ್ತಪ್ಪ ಅನ್ನಲ್ಲ. ಮಕ್ಕಳು ದೂರ ಹೋಯ್ತು, ಕಾಲೂರಿ ನಿತ್ಯನಂದ್ರ ಅವಾಗ ಜಗ ಇಲ್ಲ ತಾನೆ. ಕರೆಯವನ ಸುಳ್ಳ ಕರೆಯವಂತ. ಈಗ ಹೆಬ್ಬಾಳಿ ಅಜ್ಜನ ಆಶೀರ್ವಾದದಿಂದ ಮತ್ತೆ ಜೋಳಿಗೆ ಎಡಕ್ಕಿದ್ದಿದ್ದು ಎಡಕ ಬರ್ಬೇಕಪ್ಪ. ಆ ತರ ನೀನ್ ನಡ್ಕೋಬೇಕಪ್ಪ. ದಿನನಿತ್ಯ ಹಾಕಿಯಲ್ಲಿ ನಿತ್ಯ ನಮಾಜ್ ಮಾಡ್ತೇನೆ. ದಿನನಿತ್ಯ 5 ಹೊತ್ತು ಕಂಟಿನ್ಯೂ ಇಲ್ಲ 2-3 ಹೊತ್ತು ಅಷ್ಟೇ. ಮತ್ತೆ ಅದನ್ನ ಕೇಳ ಇಲ್ಲಂತ್ರ ಸರ್. ನಿತ್ಯ 2-3 ಹೊತ್ತು ಟೈಮ್ ಸಿಕ್ಕಾಗ ಮಾಡ್ತಾರ. ಹೇಳ ಹಿಂಗೆ ಟೈಮ್ ಸಿಕ್ಕಾಗ ಮಾಡ್ತಾರೆ. 2-3 ಹೊತ್ತು ಮಾಡ್ತೀನಿ. 2 ಹೊತ್ತಾದ್ರೆ 2 ಹೊತ್ತು, 5 ಹೊತ್ತಾದ್ರೆ 5 ಹೊತ್ತು ಮಾಡ. ಅಲ್ಲ ಹೂವ ಬೇಡ, ಮಧ್ಯಾಹ್ನ ನಮ್ಮದ್ದು ಈಶಾ ನಮ್ಮದ್ದು ಕಾಯಿ ಮಾಡ್ಬೇಕು, ಜುಮ್ಮಾ ಮಾಡ್ಬೇಕು. ಇನ್ನು ಮ್ಯಾಗ ನಾನು ಹದಿಸಿನ ಒಳಗ ನಡೆಸೋದಾಗುತ್ತಾನೆ. ಆಗತ್ರೆ ಪಾಲಸ್ ನಾಳೆ ಅಮಾಶಿ 10ಪ್ಪ. ಹಸಿ ಬೆಂಕಿ ಬಿಯಾಕ ಕಟ್ಕೊಂತಾವ. ಹೌದ್ರಿ, ಆ ಥರ ಮಾಡ್ಬೇಕು. ಹೇಳ್ತೀವ್ರಿ. ಈ ತಾಯಿ ಮಗ ಹಿಂಗದಾಳ ನೀದಾಳ ಒಬ್ರು ಮಕ್ಕ ಕನ್ಯಾವ 10 ಅಲ್ಲ ಹೆಣ್ಗಂಡ. ಹೌದು. ಅಮಾಶಿ 10 ಆಶೀರ್ವಾದ ಕಾಯಿ ತಗೊಂಬಾನಲ್ಲ. ನಾನು ಬುದ್ಧಿ ನೆನಪು ನಾಳೆ ಅಮಾಶಿ ಬಂದು ಹಿರಿಯಾರು ಕರ್ಕೊಂಡು ಮನೇನಾರ ಏನ್ರ ಓನೇನಾರ ತೊಂದ್ರೆ ತಂದೆ ತಾಯಿ ಮನ್ಯಾಗ ಅದಾರಿಲ್ಲ ಅದಾರ ಕರ್ಕೊಂಬ. ಹಾಂ ಅದ್ ಮಾಡಮ್ಮ. ಒಡ್ಡಟ್ಟಿ ಒಡ್ಡಟ್ಟಿ ಗದಗ ಗದಿ ನೀರು ಯಾರಾದ್ರೂ ಬಂದ್ಬಿಡ್ರಿ. ಬಂದ್ರಿ ಸರ್.
ಗಂಜಿ ಮಡಿಯಾಗಪ್ಪ ಅದು ಹ್ಞೂ ರೀ ಗಾಡಿ ತಗೊಂಡ್ರ ಹ್ಞೂ ಹೌದಾ ಆ ಗಾಡಿ ನಿಂತಲ್ಲಿ ನಿಂತತಿ ದುಡಿಮಿಲ್ಲ ಕಲ್ಯಾಣ ಆಗ್ಬೇಕು ಮಕ್ಕಳದ ಹೌದಾ ಹಾಗೇನಿ ಏನ್ ಹೇಳಿದ ಅಜ್ಜ ಏನು ಹೇಳ್ಯಾರ ನೆನಪಿಲ್ಲ ಹೆಣ್ಣು ಹತ್ತಲ್ಲ ರೀ ನಿಮ್ಮ ಮಂದಿ ಒಳಗೆ ಇದೈತಿ ದಾರ ಕಟ್ಟು ಮುಂದ ಏನ್ ಹೇಳಿದ ಅದ ನಿಮ್ಮ ಮಂದಿ ಒಳಗೆ ಹತ್ರಿ ಆ ಗಾಡಿನ ತಗೊಂಬ ಹೆಬ್ಬಳಿಗೆ ಅಂದಿಲ್ಲ ಗಾಡಿ ತಗೊಂಡ ಅಂತ ಹೇಳಿ ಹೆಬ್ಬಳಿಗೆ ಹತ್ರಿ ಅಂತ ಹೇಳಿದ್ರಿ ಬರ್ತೀರಿ ನಾನು ದರ್ಗಾಕ ಹಾಂ ಆಶೀರ್ವಾದ ಕಾಯಿ ತಗೊಂಬರ್ರಿ ಅದು ನಡೀತಿತ್ತು ಬಿಡ್ತೈತೋ ಆಮ್ಯಾಗ ವಿಚಾರ ಮಾಡ್ರಿ ನಂಬಿ ನಡ್ಕೋರಿ ಸ್ವಲ್ಪ ಕೂಡ ಇವ್ರು ಗದಿನವ್ರು ಗದಗ ಏನ್ರಿ ಅಣ್ಣ ಗದಗ ಹಾಂ ದರ್ಶನಕ್ಕೆ ಬಂದ್ರಿ ಇದ ಫಸ್ಟ್ ಟೈಮ್ ಬಂದಿರೋದು ಹೌದು ಹಂಗ ಈಗ ಹೆಂಗ್ ಬಂದಿ ಹಂಗ ಅಮಾಸಿಗೆ ಒಂದು ಬಾರ್ ಪಡ್ಲಿ ಬಂದ ಆಶೀರ್ವಾದ ಕಾಯಿ ತಗೊಂಬ ಆಯ್ತು ಕೊಡಪ್ಪ ಸಾಕು ಹುಬ್ಬಳ್ಳಿ ಹುಬ್ಳಿ ಹೋಗ್ಯಾರ ಆ ಮಾಗಡಿ ಅದ್ ಬಾ ಮಾಗಡಿ ಬರ್ರಿ ಹೋಗಿ ಮದುವಿ ಹೆಂಡತಿ ಮಗನ ಹೆಂಡತಿ ಖುಷಿ ಹೌದಾ ಅದೀಗ ಬಿಡುಗಡೆ ಆಗ್ಬೇಕಪ್ಪ ಹೌದಾ ಹೌದನ್ರಿ ಹೌದು ಹಿರೇ ಮಗನ ಹೆಂಡತಿ ಸಣ್ಣ ಮಗ ಇನ್ನೂ ಇಲ್ಲ ಅದು ಬಿಡುಗಡೆ ಆಗ್ಬೇಕು ಕೋರ್ಟ್ನಿಂದ ಅಲ್ಲ ಯಾ ದೇವರು ಸತಿಪತಿ ಕೂಡ್ಸಿದ್ದು ದೈವ ಕೂಡ್ಸಿದ್ದು ಯಾರು ಬ್ಯಾರಿ ಮಾಡು ದೇವ್ರು ಅದರ ಅವರಲ್ಲಿ ನಡ್ಕೋರಿ ಅವರಲ್ಲಿ ಹೋರಿ ಇದು ಬ್ಯಾರಿ ಮಾಡು ದೇವ್ರಲ್ಲ ಕೂಡಿಸ್ತೇನೆ ನಾ ಏನ್ ಹೇಳಕತ್ತೀನಿ ಸ್ವಚ್ಛ ಬೇಕಂದ್ರ ಆ ಕೆಲಸ ಮಾಡ್ತೀನಿ